ಹರಿ ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಗ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಶ್ಲೋಕನ ತಾವೆಲ್ಲ ಬಂಧುಗಳು ಕೇಳಿರ್ತೀರಿ. ಈ ಶ್ಲೋಕ ಸರಸ್ವತಿದು ಮತ್ತು ಗಣಪತಿದು. ಈ ಗಣಪತಿ ಸರಸ್ವತಿನ ಯಾಕೆ ಕೇಳ್ತೀರಿ? ನಮಗೆ ವಿದ್ಯೆ ಬರಲಿ, ನಾವು ಕಲಿಯೋವಾಗ ವಿದ್ಯೆ ಸರಸ್ವತಿ ಚೆನ್ನಾಗಿ ಒಲಿಯಲಿ ಅಂಥೇಳಿ ಗಣೇಶನೂ ವಿದ್ಯೆಗೆ ಸಿದ್ಧಿ ಬುದ್ಧಿ ಪ್ರದಾಯಕ. ಅದೇ ಥರ ಸರಸ್ವತಿನೂ ನಮಗೆ ವಿದ್ಯೆ ಕಾರಣ. ಆ ವಾಗ್ದೇವಿನೂ ಬೇಕು. ವಾಗ್ದೇವಿ ಅಂದರೆ ಮಾತು ಚೆನ್ನಾಗಿರ್ಬೇಕು ಅಂದರೆ ವಾಗ್ದೇವಿನ ಮಾಡಬೇಕು. ವಾಗ್ದೇವಿ ಸರಸ್ವತಿ ಇನ್ನೊಂದು ರೂಪ ವಾಗ್ದೇವಿ. ಇಂಥ ವಾಗ್ದೇವಿ ಸರಸ್ವತಿ ರೂಪ ಮಾಡಬೇಕಾದ್ರೆ ಇವಾಗ ಏನಾಗಿದೆ ಅಂದರೆ ನಮ್ಮ ಪೋಷಕರು ಏನು ಮಾಡ್ತಾ ಇದ್ದಾರೆ ಅಂದರೆ ವಿದ್ಯೆ ಕಲಿಬೇಕು ಮಕ್ಕಳು. ಅದು ಲೌಕಿಕ ವಿದ್ಯೆ, ಜೀವನಕ್ಕೆ ಕಲಿಯುವಂಥ ವಿದ್ಯೆನ ತುಂಬ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ವಿದ್ಯಾ ಬುದ್ಧಿ ತುಂಬ ಚೆನ್ನಾಗಿದೆ ಮಕ್ಕಳಿಗೆ. ಆದರೆ ಲೌಕಿಕ ಜ್ಞಾನ ಕಡಿಮೆ ಆಗ್ತಾಯಿದೆ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ತಂದೆ ತಾಯಿಗಳಿಗೆ ಗೌರವ ಕೊಡೋದು, ಗುರುಗಳಿಗೆ ಗೌರವ ಕೊಡೋದು ಮಾಡ್ತಾಯಿಲ್ಲ. ತಾಯಿ ಮೇಲೆ ಪ್ರೀತಿ ಇರಬೇಕು, ತಂದೆ ಭಯ ಇರಬೇಕು, ಗುರುಗಳಿಗೆ ಶ್ರದ್ಧೆ ಇರಬೇಕು. ಈ ಮೂರು ಇದ್ದರೆ ವಿದ್ಯೆ ಬರುತ್ತೆ ಅಂತ. ಈ ವಿದ್ಯೆಗೋಸ್ಕರ ಕೆಲವು ಜನಾಂಗದಲ್ಲಿ ಬ್ರಾಹ್ಮಣರು ಇರ್ಬೋದು, ಕ್ಷತ್ರಿಯರು ಇರ್ಬೋದು, ವೈಶ್ಯರು ಇರ್ಬೋದು, ಇಂಥವರೆಲ್ಲ ಉಪನಯನ ಸಂಸ್ಕಾರ ಅಂತ ಮಾಡ್ತಾಯಿದ್ದಾರೆ. ಉಪನಯನ ಸಂಸ್ಕಾರ ಇಲ್ಲ, ಏನು ಮಾಡ್ತಾಯಿದ್ದಾರೆ, ಬ್ರಾಹ್ಮಣರಲ್ಲಿ 8 ವರ್ಷಕ್ಕೆ ಮಾಡಬೇಕು, 7 ವರ್ಷ 8 ವರ್ಷದಲ್ಲಿ ಮಾಡಬೇಕು ಅಂತ ಗರ್ಭಾಷ್ಟಮ ಅಂತ ಹೇಳ್ತೀವಿ, ಅದರಲ್ಲಿ ಮಾಡಬೇಕು ಅಂತಿದೆ. ಆ ಗರ್ಭಾಷ್ಟಮದಲ್ಲಿ ಮಾಡೋವಾಗ ಏನು ಮಾಡ್ತಾರೆ, ಈ ಮುಂಚೆ ಮಾಡ್ತಾ ಇರಲಿಲ್ಲ, ಇವಾಗ ಸ್ವಲ್ಪ ಬ್ರಾಹ್ಮಣರನ್ನು ಕಲಿತು ಗರ್ಭಾಷ್ಟಮದಲ್ಲಿ ಮಾಡಿ ಲೌಕಿಕ ವಿದ್ಯೆ ಜೊತೆಗೆ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ. ಕಲಿಸೋದು ಯಾಕೆ ಅಂದರೆ ಸಂಸ್ಕಾರವಂತರಾಗಲಿ ಅಂತ. ಇವರು ನೋಡಿದ್ರು ಸಂಸ್ಕಾರ ಇಲ್ಲ, ವಿದ್ಯೆ ಇದೆ, ದುಡ್ಡಿದೆ, ಕೆಲಸಕ್ಕೆ ಹೋಗ್ತಾರೆ, ಫಾರಿನ್ಗೆ ಹೋಗ್ತಾರೆ, ಆದರೆ ಅವರು ಶ್ರದ್ಧೆ ಇಲ್ಲ, ಗುರುಗಳ ಮೇಲೆ ಭಕ್ತಿ ಇಲ್ಲ, ತಂದೆ ತಾಯಿಗಳ ಮೇಲೆ ಪ್ರೀತಿ ಇಲ್ಲ. ಇದೆಲ್ಲ ನೋಡಿಬಿಟ್ಟು ಚಿಕ್ಕ ಮಕ್ಕಳಿಗೆ ಸಂಸ್ಕಾರ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. 16 ಸಂಸ್ಕಾರಗಳಲ್ಲಿ ಉಪನಯನ ಸಂಸ್ಕಾರ ಒಂದು. ಆ ಉಪನಯನ ಸಂಸ್ಕಾರ ಮಾಡಬೇಕು ಅಂದರೆ ಬೇರೆ ಜನಗಳಲ್ಲಿ ರೂಢಿ ಇಲ್ಲ. ರೂಢಿ ಮಾಡಿಸ್ಬೋದು, ಏನಾದರೂ ಒಂದು ಥರ ಮಾಡಿ ಯಾವುದೋ ಒಂದು ಪೂಜೆ ಹೋಮನೆ ಮಾಡಬೇಕು, ಅದೇ ಮಾಡಬೇಕು ಅಂತೆಲ್ಲ ಒಂದು ಪೂಜೆ ಮಾಡಬೇಕು ಅಂತ. ಆ ಉಪನಯನ ಸಂಸ್ಕಾರ ಮಾಡೋದು ಇತರೆಯವ್ರಿಗೆ ಹೇಗೆ ಅಂತ ನಾನು ಶ್ರೀ ಶೃಂಗೇರಿ ಪರಮ ಜಗದ್ಗುರುಗಳಾದ ನಮ್ಮ ಅಭಿನವ ವಿದ್ಯಾರ್ಥಿ ಸ್ವಾಮಿಗಳಾಗಲಿ, ಭಾರತೀ ತೀರ್ಥ ಸ್ವಾಮಿಗಳು ಮತ್ತು ವಿಧುಶೇಖರ ಭಾರತಿ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಕೇಳಬೇಕು ಅಂತ ಇದ್ದೀನಿ. ಇಂಥದ್ದು ಮಾಡಿಸಿ ಒಂದು ಪ್ರಚಾರ ಮಾಡೋಣ. ಎಲ್ಲ ಮಕ್ಕಳು ಸಂಸ್ಕಾರವಂತರಾಗಲಿ. ನಮ್ಮ ಇಂಡಿಯಾ ದೇಶದಲ್ಲಿ, ಭಾರತದಲ್ಲಿ, ಅದರ ಕರ್ನಾಟಕದಲ್ಲಿ ವಿದ್ಯಾವಂತರಾಗ್ಬೋದು, ಬುದ್ಧಿವಂತರಾಗ್ಬೋದು. ಸಂಸ್ಕಾರವಂತರಾಗಬೇಕು ಅಂದರೆ ಇದನ್ನೆಲ್ಲ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ನಾನೊಂದು ಸಂಸ್ಕಾರ ಮಾಡಬೇಕು ಅಂತ, ಅದನ್ನು ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಗುರುಗಳ ಅಪ್ಪಣೆ ಪಡೆದು ಮಾಡಿಸಿ ಪ್ರಚಾರ ಮಾಡ್ತೀನಿ. ಅದೇ ಥರ ನೀವು ಮಕ್ಕಳಿಗೆ ಆ ಪ್ರಚಾರದಿಂದ ಆ ಪೂಜೆ ಮಾಡಿಸಿ ಸಂಸ್ಕಾರವಂತರನ್ನಾಗಿ ಮಾಡಿಸಿ ವಿದ್ಯಾವಂತರನ್ನಾಗಿ ಮಾಡಿಸ್ತೀರಿ, ದುಡ್ಡು ಸಂಪಾದಿಸ್ತೀರಿ. ಇದೆಲ್ಲ ಸಂಸ್ಕಾರ ಇಲ್ಲದೆ ಹೋದರೆ ಪ್ರಯೋಜನ ಇಲ್ಲ. ಆ ಸಂಸ್ಕಾರ ತಂದೆ ತಾಯಿಗಳ ಮೇಲೆ ಪ್ರೀತಿ ವಿಶ್ವಾಸ ಇರಬೇಕು, ಗುರುಗಳ ಮೇಲೆ ಪ್ರೀತಿ ವಿಶ್ವಾಸ ಇರಬೇಕು, ದೇವರು ಅಂದರೆ ನಂಬಿಕೆ ಇರಬೇಕು. ಇದೆಲ್ಲ ನೋಡಿಕೊಂಡಾಗ ಒಳ್ಳೆಯದಾಗಲಿ ಅಂತ ಅಭಿಪ್ರಾಯದಿಂದ ಈ ದಿನ ಇದನ್ನು ನೋಡಿ ಮಾಡ್ತಾಯಿದ್ದೇನೆ. ಆ ಗುರುಗಳ ಅನುಗ್ರಹ ಬಂದರೆ ನಾನು ಇದನ್ನು ಮುಂದಿನ ಸಲ ಹೇಳ್ತೀನಿ ಏನು ಮಾಡ್ಬೋದು ಅಂತ. 8 ವರ್ಷದಲ್ಲ ಅಥವಾ ಹೆಣ್ಣುಮಗುಗೆ ಋತುವತಿ ಆದಮೇಲೆ ಏನಾದರೂ ಒಂದು ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಮಕ್ಕಳು ಒಳ್ಳೆಯದಾಗಬೇಕು. ನಮ್ಗೆ ಅಷ್ಟೇ ಬೇಕಾಗಿರೋದು ಸಂಸ್ಕಾರವಂತರಾಗಬೇಕು. ಈ ಸಂಸ್ಕಾರವಂತರ ಪೋಷಕರ ಹೊಣೆ ಇದೆ. ಆ ಪೋಷಕರು ಮಕ್ಕಳನ್ನ ಹೆತ್ತು ಮಾಡಿದ ಮೇಲೆ ಆ ಪೋಷಣೆ ಮಾಡೋ ಇದರಿಂದ ಖಂಡಿತ ಆಗುತ್ತೆ. ಅದಕ್ಕೋಸ್ಕರ ನೀವು ಸಹಕಾರ ಮಾಡಬೇಕು. ನಾನು ನಮಗೋಸ್ಕರ ಅಲ್ಲ, ನಿಮ್ಮ ಮಕ್ಕಳಿಗೋಸ್ಕರ ನಿಮಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇದರಲ್ಲೇನಾದರೂ ತಪ್ಪು ಭಾವಿಸ್ತೀರಾ, ನೀವು ನನ್ನ ಮಾತನ್ನು ಪಾಲಿಸ್ತೀರಿ ಅಂತ ನಂಬಿದ್ದೀನಿ. ಇವತ್ತಿಗೆ ಇದನ್ನು ಹೇಳಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿಬಿಟ್ಟು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರಲಿ ಅಂಥೇಳಿ ನಿಲ್ಲಿಸ್ತಾ ಇದ್ದೀನಿ ಇವತ್ತು.